ಹಾಯ್ ಬಟ್ಟೆ ಗುಡ್ ಮಾರ್ನಿಂಗ್. ನೀವು ಬಂದಿದ್ದು ರಾತ್ರಿನೇ ಗೊತ್ತಿಲ್ಲ ನನಗೆ. ವಿಡಿಯೋ ಇದು ನಾನು ಕ್ಯಾಮ್ರಾ ನೋಡ್ತೀನಿ ನಾನು. ಯಾರು ಏನೇನು ಮಾಡಕತ್ತೀರ ಅಂತೆಲ್ಲ ಗೊತ್ತು ನನಗೆ. ಏನು ಬೇಡ ಆರಾಮಿದೆ. ಎಲ್ಲಿ ನಿಮ್ಮ ಸಂಘ ಬಂದಿಲ್ಲಲ್ಲ? ಹೌದಾ? ಓಕೆ ಓಕೆ ಕುಡೀರಿ ಕುಡೀರಿ. ನಾಷ್ಟ ಮಾಡ್ತೀವಿ, ಚಾ ಕುಡ್ದೆ? ದೂರದ ದೇಶಕ್ಕೆ ಪಯಣ ಉಂಟಲ್ಲ ನಡಿವಾ. ಸೊ ಫೈನಲ್ ಆಗಿ ಮನೆಗೆ ಫೈನಲ್ ಟಚ್ ಪೇಂಟ್ ಎಲ್ಲ ಮುಗೀತು. ಇವಾಗ ಡೋರ್ಸಿಗೆಲ್ಲ ಪೇಂಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮನೆಯ ಪೇಂಟರ್ ಇವರೇ. ಸೊ ದುಡ್ಡೆಲ್ಲ ಸೇವ್ ಮಾಡ್ತಾರೆ ನಮ್ಮ ಮನೆಯವರು ಅಲ್ಲ ರಾಣಿ? ಹೌದಲ್ಲೇ? ನಿಮ್ಮ ಅಣ್ಣ ದುಡ್ಡೆಲ್ಲ ಸೇವ್ ಮಾಡ್ತಾನಲ್ಲ? ಸೇವ್ ಮಾಡೇ ಬಾ. ಚಲೋ ಚಿಕನ್ ಮಾಡೋಣ. ಚಲೋ ಬೆನಕಿನಹಳ್ಳಿ ಸ್ಟೈಲ್, ವಿಲೇಜ್ ಸ್ಟೈಲ್ ಚಿಕನ್ ಮಾಡ್ತಾ ಇದ್ದಾರೆ ನಮ್ಮ ರಾಣಿಯವರು. ರಾಣಿ, ನಿಮ್ಮ ಚಿಕನಲ್ಲಿ ಏನು ಸ್ಪೆಷಾಲಿಟಿ ಅಂತ ನಮ್ಗೆ ಹೇಳ್ಬೇಕು, ಹೇಳೆ. ಚಿಕನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಟೊಮೊಟೊ, ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಾಳ. ಕೊತ್ತಂಬರಿ, ಪುದೀನೂ ಹಾಕ್ತೀಯಾ? ಸೊ ನಮ್ಮ ರಾಣಿ ಫಸ್ಟ್ ಇವಾಗ ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಪ್ಯಾನಾಗ ಹಾಕ್ತಾಳ. ಎಣ್ಣೆ ಹಾಕಿಲ್ಲ, ಏನೂ ಹಾಕಿಲ್ಲ, ಸುಮ್ಮನೆ ಹಾಗೆ ಪ್ಯಾನಲ್ಲಿ ಡ್ರೈ ಆಗಿ. ಯಾಕೆ ಡ್ರೈ ಇದು ಮಾಡ್ಕೋತೇನು? ಡ್ರೈ ಫ್ರೈ ಮಾಡ್ಕೊತೀ? ಹಾಂ ಹೌದು, ಗಟ್ಟಿಯಾಗಿ ಮಾತಾಡಿ ನಮ್ಮ ವ್ಯೂವರ್ಸಿಗೆ ಕೇಳಿಸ್ಬೇಕಲ್ಲ, ಹಂಗೆ ಮಾತಾಡು. ಸೊ ಇಲ್ಲಿ ಕೊತ್ತಂಬರಿನ ತೊಳ್ಕೊಳಕತ್ತಾಳ. ಬರೀ ಕೊತ್ತಂಬರಿ ಅಷ್ಟೇನಾ? ರಾಣಿ, ನೀನು ಎಷ್ಟನೇ ವಯಸ್ಸಿಗೆ ಅಡುಗೆ ಕಲ್ತಿ? ಹಾಂ, ಎಷ್ಟನೇ ವಯಸ್ಸಿಗೆ ಅಡುಗೆ ಕಲ್ತಿ ಹೇಳು? 16 ವಯಸ್ಸಿಗೆ. ಸೊ ದೊಡ್ಡ ಮನಿ ಮಗಳು ಮಾಡಬೇಕಾಗಿತ್ತು. ಏನಿಲ್ಲ, ಅದಕ್ಕಿಂತ ಮುಂಚೆನೂ ಮಾಡ್ತಿದ್ದೇನಲ್ಲ. ಅಂತಂದ್ರೆ ಮನೆಗೆ ದೊಡ್ಡ ಮಗಳು ಮತ್ತೆ ಗಂಡನ ಮನೆಗೆ ದೊಡ್ಡ ಸೊಸೆ, ಕರೆಕ್ಟ್ ಅಲ್ಲ? ಸೊ ಹಂಗಾಗಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಎಷ್ಟು ಗುಬ್ಬಿಗಳ ಮರಿ ಮಾಡ್ಯಾವ ಅಂತೇಳಿ ನಮ್ಮ ತಮ್ಮ ನೋಡಕತ್ತಾನ. ಇಲ್ಲರ ರಾಯ್ ಬಡಸ್ಕೊಂಡು ಹೀಗೆ ರೈಟ್. ಕ್ಲೀನಿಂಗ್ ಲಾಸ್ಟ್ ಸ್ಟೇಜಲ್ಲಿದೆ. ನಮ್ಮ ಮನೆ ಇನ್ನೂ ಸ್ವಲ್ಪ ಮೆಸಿ ಇದೆ. ಏನು ಅನ್ಕೊಳಕ್ಕೆ ಹೋಗ್ಬೇಡಿ, ವಿಡಿಯೋ ನೋಡಿ ನಿಮ್ಮ ಮನೆ ಹೆಂಗೈತೆ ಅಂತೇಳಿ. ಸೊ ಲಾಸ್ಟ್ ಇವತ್ತೆಲ್ಲ ಫುಲ್ ಕರೆಕ್ಟಾಗಿ ಕ್ಲೀನಾಗಿ ಮಾಡಿಬಿಟ್ಟು ಮತ್ತು ಈ ಒಂದು ಕ್ರಿಸ್ಮಸ್ಸಿಗೆ ಡೆಕೋರೇಷನ್ ಮಾಡಿಬಿಟ್ರೆ ಕ್ರಿಸ್ಮಸ್ಸಿಗೆಲ್ಲ ಮಾಡೋದೆಲ್ಲ ರೆಡಿ. ಬಟ್ಟೆ ಶಾಪಿಂಗ್ ಮಾಡೋದಷ್ಟೇ ಇರುತ್ತೆ. ಮುಗಿದು ಆಲ್ಮೋಸ್ಟ್ ಅಲ್ಲೆಲ್ಲ ಮುಗೀತು. ಸೊ ಬರೀ ಚಿಕನ್ ರೆಡಿ ಆಗ್ತಾ ಇದೆ. ಯಾವ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಫಸ್ಟ್ ಬರೀ ಪ್ಯಾನ್ಗೆ ಡ್ರೈ ಆನಿಯನ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ. ಕಟ್ ಮಾಡಿ ಏನು ಎಣ್ಣೆ ಗಿಣ್ಣೆ ಏನು ಹಾಕಿಲ್ಲ, ಕರೆಕ್ಟಲ್ಲ? ಹೇಳು ಹೆಂಗೆ ಮಾಡ್ಬೇಕಂತ. ಟ್ರೈ ಮಾಡಿರಿ, ನಾನು ಮಾಡಿದ್ದು ಇಷ್ಟ ಆದರೆ ಮಾಡ್ಕೊರಿ ಅಂತ ಹೇಳಿ. ಸ್ವಲ್ಪ ಹೇಳ, ಸ್ವಲ್ಪ ನಾಚಿಕೆ. ಸ್ಟಾರ್ಟಿಂಗ್ ಸ್ವಲ್ಪ ನಾಚಿಕೆ ಇರ್ತದೆ, ಆಮೇಲೆ ಮಾತಾಡ್ಕೊಂಡು ಫ್ರೀ ಆಗ್ತದೆ. ಏನು ಅನ್ಕೊಳಕ್ಕೆ ಹೋಗ್ಬಿಟ್ರೆ ಕರೆಕ್ಟೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಲೈಟಾಗಿ ಇದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅವ್ರು ಮಾಡಕತ್ತಾರ, ನಾನು ಹೇಳಕತ್ತೀನಿ. ಒಂದು ಚಿಕನ್ ಸ್ಪೆಷಾಲಿಟಿ ಏನಂತಂದರೆ, ಚಿಕನ್ ಸಾರು ಮಾಡೋ ಟೈಮಿಗೆಲ್ಲ ಕೊಬ್ಬರಿ ಅದು ಹಾಕ್ತೀವಿ, ಬಟ್ ವಿತೌಟ್ ಕೊಬ್ಬರಿ ಹಾಕಿ ಮಾಡ್ತಾರಂತ. ಸೊ ಒಂದು ಹಳ್ಳಿ ಸ್ಟೈಲಲ್ಲಿ ನಾಟಿ ಅಲ್ಲ, ಫಾರಂ ಕೋಳಿ ಚಿಕನ್ ಸಾರೇ ಇದು. ಹೌದಲ್ಲರೇ? ಮಾತಾಡೇ, ಹೇಳೋ ಹೆಂಗೆ ಮಾಡ್ಬೇಕು, ಏನೇನು ಮಾಡ್ಬೇಕಂತ. ಫಸ್ಟ್ ಏನು ಮಾಡ್ಬೇಕು, ಏನಿಲ್ಲ ಅಂತ ಹೇಳೋ ಸ್ವಲ್ಪ. ಈರುಳ್ಳಿ ಕೊಡಬೇಕು, ಆಮೇಲೆ ಟೊಮೊಟೊ ಒಂದೊಂದು ಫ್ರೈ ಮಾಡಿ ಇಟ್ಕೋಬೇಕು. ಟೊಮೊಟೊ ಈರುಳ್ಳಿ ಅಷ್ಟೇ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಆದ್ಮೇಲೆ ಕೊತ್ತಂಬರಿ, ಪುದೀನ, ಟೊಮೊಟೊ, ಈರುಳ್ಳಿ ಇದು ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಂಡು ಆಮೇಲೆ ಇಷ್ಟು ಟೊಮೊಟೊನ ಇದಕ್ಕೂ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕಾ? ಇದಕ್ಕೂ ಸಹ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಸಾಫ್ಟ್ ಆಗಕತ್ತದ, ಅದಾಗಲಿ. ಆಗತನ ನಿನ್ಗೊಂದು ಕ್ವಶನ್ ಕೇಳ್ತೀನಿ. ನೀನು ಮಾಡೋ ಅಡುಗೆ ನಿಮ್ಮ ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂಥ ಅಡುಗೆ ಯಾವ್ದು ಹೇಳಿ? ಓಕೆ, ಇದು ಭಾರಿ ಚಲೋ ಮಾಡ್ತೀವಿ ಅಂತೇಳಿ. ಜೀರಾ ರೈಸಾ? ಎಲ್ಲರಿಗೂ ಇಷ್ಟ ನಿಮ್ಮ ಮನೆಗೆ. ಅದು ಬಿಟ್ಟು ಮತ್ತೆ ಇನ್ನೇನು ಭಾರಿ ಮಾಡುತ್ತೆ? ಆಲ್ಮೋಸ್ಟ್ ಅಲ್ಲೆಲ್ಲ ಅಡುಗೆ ಚಲೋ ಮಾಡ್ತೀವಿ ಬಿಡು. ಹೆಸರೇ ಅದ ರಾಣಿ ಅಂದರೆ ಅಡುಗೆ ಅಂದರೆ ರಾಣಿ ಅಂತ. ಬಟ್ ಅದು ಬಿಟ್ಟು ಮತ್ತೆ ಇನ್ನೇನಂತ? ರೈಸ್ ಐಟಮ್ಸ್ ಜಾಸ್ತಿ ಭಾರಿ ಮಾಡಿ.
ಸೊ ಈಗ ಆಲ್ರೆಡಿ ಬಗರ್ ರೈಸ್ ಏನಿದು ಏನು ರೈಸ್ ಇದು ಜೀರಾ ರೈಸ್ ರೆಡಿ ಆಗೈತಿ. ಇದು ಒಂದು ಕಾಂಬಿನೇಷನ್ ಇವಾಗ ಚಿಕನ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಮನೆಗೆ ಕರೆಸ್ಬಿಟ್ಟು ಅಡುಗೆ ಮಾಡ್ಸಕತ್ತೀವಿ. ಏನು ರಾಣಿ ಬೇಜಾರಾಗ್ತದ ನಿನ್ಗೆ? ಅಕ್ಕಿ ಹಂಗೇನಿಲ್ಲ, ನಮ್ಮ ಮನೆ ಅಂತೇಳಿ ತಿಳ್ಕೊಂಡು ಮಾಡ್ತಾಳೆ ಅಕ್ಕಿ, ಹಂಗೇನಿಲ್ಲ. ನಾವು ಅಷ್ಟೇ ನಮ್ಮ ಮನೆ ಹೆಣ್ಮಗಳು ಅಂತ ಕೆಲಸ ಹಚ್ಚಿದ್ವಿ. ಈರುಳ್ಳಿ ಹಾಕಿ ಮತ್ತೆ ಇನ್ನೊಂದ್ಸಲ ಫ್ರೈ ಮಾಡಕತ್ತೀನಿ ಆಯಿಲ್ ಹಾಕಿದ್ರೆ. ಅದೇ ಫಸ್ಟ್ ಟೊಮೊಟೊ ಫ್ರೈ ಮಾಡಿ, ಫಸ್ಟ್ ಆನಿಯನ್ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡಿದ್ಲು, ಆಮೇಲೆ ಟೊಮೊಟೊ ಮಾಡಿದ್ಲು. ಸೊ ಅದನ್ನೇ ಇವಾಗ ಮತ್ತೆ ಅದರೊಳಗಡೆ ಮಿಕ್ಸ್ ಮಾಡಿ ಎರಡನ್ನು ಮತ್ತೆ ಒಂದ್ಸಲ ಫ್ರೈ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಲ್ಲ. ಇದೆಲ್ಲ ಫ್ರೈ ರೆಡಿ ಆಗ್ತದೆ. ಅಷ್ಟೊತ್ತಿಗೆ ನಿಮ್ಮ ಮನೆಯವರಾಗಿ ನೀವು ಮಾಡಿರೋ ಅಂಥ ಯಾವ ಅಡುಗೆ ತುಂಬ ಇಷ್ಟ ಅಂತ ಕೇಳ್ಕೊಂಬರ್ತದೆ. ನಿಮ್ಮಮ್ಮ ಮಾಡೋ ಯಾವ ಅಡುಗೆ ನಿಂಗೆ ತುಂಬ ಇಷ್ಟ? ಹೇಳೋ. ಹೇಳಲ್ಲವ, ನಾಚ್ಕೊಂತ ನೀವ ನಾಚ್ಕೊಂಡೆ 4 ಮುದ್ದೆ ಮಾಡ್ಕೊತ ನೋಡಿವ. ಬಟ್ ನೀನ್ ಹೆಂಡತಿ ಮಾಡೋ ಯಾವ ಅಡಿಗೆ ನಿಂಗೆ ತುಂಬಾ ಇಷ್ಟ? ಯಾವ್ದಿಲ್ಲ. ಹೇಳೋ. ಯಾವ್ದಿಲ್ಲ ಕರೆ. ನಿಮ್ಮಮ್ಮ ಮಾಡೋದು ಯಾವ ಅಡಿಗೆ ನಿಂಗೆ ಇಷ್ಟ? ಜೀರಾ ರೈಸ? ವಿಡಿಯೋ ನೋಡೋದು ಇಲ್ಲೇ ಅಂದನ ಅಡಿಗೆ ಹೇಳೇನ. ಹೇಳೋ ಹೇಳೋ ಹೇಳಿ, ನಿನ್ಗೆ ಯಾವ್ದು ಇಷ್ಟ? ಜೀರಾ ರೈಸ್ ಎಲ್ಲ ಅಂದಿರ್ತ ನೋಡು. ಏನ್ ಅಡಿಗೆ ಇಷ್ಟ ಯಾರೇನ ನಾ ಮಾಡೋದು? ಜೀರಾ ರೈಸೇ ಇವ್ರಿಗೆ ಇಷ್ಟ. ಅವನು ಟವೆಲ್ ಕೇಳಕತ್ತಾನ. ಹೇಳ್ರೋ, ನಿಮ್ಮಮ್ಮ ಮಾಡೋದು ಅಡಿಗೆ ಯಾವ್ದು ಇಷ್ಟ? ಯಾವ ಅಡಿಗೆ ಅಂತ ಇಷ್ಟ ನಿಮಗೆ ಹೇಳಂತ ಹೇಳ. ಅಲ್ಲ ರಾಣಿ ಅವ್ರ ನಿನ್ ಮರೆತ್ತೇಕತ್ತಾರ ಹೇಳಾರ್ದ. ಹೇಳ್ರಿ, ಹಿಂಗ್ಯಾಕೆ ಮಾಡಕತ್ತೀರಿ? ಏನಂತ ಗೊತ್ತಿಲ್ಲ. ಗೊತ್ತಿಲ್ಲ. ನಾಚ್ಲಕತ್ತಾರ ಇವ ನಾಚಿ 4 ಮದುವೆ ಮಾಡ್ಕೊಂತ. ಯಾಕ ಇನ್ನೆಷ್ಟು ಮಾಡ್ಬೇಕಂತ ಮಾಡಿದ? ಅವ 4 6 ಹತ್ತ ನಾವ ಬಿಟ್ರೆ ಕಣ್ಣಗೆ ಫ್ಲರ್ಟ್ ಮಾಡ್ಕೊತ ಹುಡುಗಿರಿ. ಇಲ್ಲಪ್ಪ, ನಮ್ಮ ತಮ್ಮ ಒಂದೇ ಮಾಡ, ಒಂದೇ ಹೆಣ್ತಿಗೆ ಇನ್ನೊಂದ್ ಹೆಣ್ಣನ್ ಕಣ್ಣೆತ್ ನೋಡಲ್ಲ ನಮ್ಮ ತಮ್ಮ. ಕರೆ ಅಲ್ಲ ಬರೇ ಅಲ್ಲರೇ ನಮ್ಮ ತಮ್ಮ ಒಂದ್ ಬೇರೆ ಹೆಣ್ಣನ್ ಕಣ್ಣೆತ್ ಬಿ ನೋಡಲ್ಲ. ಅದು ಕರೆಕ್ಟ್. ಅವು ಹುಟ್ಟದಾಗಿಂದಾನೆ ಕರೆಕ್ಟೇ. ರಾಣಿ ಅಂತ ಮನ್ಸ್ನಾಗ ಬರ್ಕೊಂಡ ಮುಗಿತಷ್ಟೇ. ಹಂಗೇನಿಲ್ಲ, ನೀ ಸುಮ್ಮ ಹಂಗಂದಂದೆ ಅವ್ನು ಕೆಟ್ಟವ್ನು ನೋಡಕತ್ತಿದ್ದಿಲ್ಲ. ಬಟ್ ಎಷ್ಟು ಶ್ರೀರಾಮಚಂದ್ರ ಇದ್ರು ಬಿ ಹೆಣ್ತಿಯವ್ರಿಗೆ ಡೌಟ್ ಇರ್ತದೆ ಇಲ್ಲ ಬಟ್? ಹೌದಿಲ್ಲ ರೇ? ನಮ್ಮ ತಮ್ಮನಂತ ಹುಡುಗ ಎಲ್ಲ ಸಿಗ್ತಾನೇನ? ಇದು ಮಾಡಿರೋ ಅಂತ ಇದನ್ನ ಚೆನ್ನಾಗಿ ಫ್ರೈ ಮಾಡಿರೋಂಥದ್ದು ಸ್ವಲ್ಪ ಆರಿದ್ಮೇಲೆ ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಕೊಂತ ಇದ್ದಾಳ. ಅದ್ರ ಜೊತೆ ಹಾಗೆ ಕೊತ್ತಂಬರಿ ಪುದೀನ 2 ಮಿಕ್ಸ್ ಮಾಡಿ ಅದನ್ನು ಪೇಸ್ಟ್ ಮಾಡ್ಕೊತ ಇದ್ದಾಳೆ ನೋಡ್ರಿ. ಈ ಥರ ಸಾಫ್ಟ್ ಆಗಿ ಟೊಮೊಟೊ, ಆನಿಯನ್, ಕೊತ್ತಂಬರಿ ಮತ್ತು ಪುದೀನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದಾಳೆ. ಮಾಡಿ ಇಟ್ಕೊಂಡಿದ್ದೀವಿ. ಮತ್ತೊಂದ್ಸಲ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ 2 ಇಷ್ಟು ಪೇಸ್ಟ್ ಆಗೈತಿ. ಇದು ಪೇಸ್ಟ್ ಚಿಕನ್ ತೊಳೆದು ಇಟ್ಕೊಂಡಾರ, ಖಾರ, ಉಪ್ಪು. ಸೊ ಬಗರ್ ಹೊಡಿಯೋಕ್ಕೆ ಸೈಡಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿ ಆದ್ಮೇಲೆ ಏನು ಪ್ರೊಸೀಜರ್ ಅದ ಅದನ್ನು ಮಾಡ್ತಾರೆ ನಮ್ಮ ರಾಣಿಯವರು. ಬೆನಕನಹಳ್ಳಿ ರಾಣಿಯವರು. ಹೇಳ್ರಾಣಿ, ನಿಮ್ಮ ಊರಿಗೆ ಬೆನಕನಹಳ್ಳಿ ಅಂತ ಯಾಕೆ ಹೆಸರು ಬಂತೇಳಿ ನಾವು ವ್ಯೂವರ್ಸ್ಗೆ ಹೇಳವಂತ. ನಿಮ್ಮ ಊರಾಗ ಏನು ಫೇಮಸ್ ಹೇಳೇ? ಹೇಳ್ಬೇಕವ. ನಮ್ಮ ಊರಿರೋದು ಸೇಡಂ ತಾಲೂಕು. ಮತ್ತು ಮುಂದೇನು ಹೇಳು? ಅಲ್ಲಿ ಇರೋ ಅಂಥ ಒಂದು ಬೆನಕನಹಳ್ಳಿ ಅನ್ನೋ. ನೆಕ್ಸ್ಟ್ ಆನಿಯನ್ ಹಾಕಿ ಅದಕ್ಕೆ ಕೊತ್ತಂಬರಿ, ಪುದೀನ 2 ಪುದೀನ ಅಷ್ಟೇನಾ? ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಆನಿಯನ್ ಹಾಕಿದ್ದಾರೆ ಎಣ್ಣೆಗೆ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಎಲ್ಲ ವೇಟ್ ಮಾಡ್ಕೊಂಡು ಕುಂತಾರ ನಮ್ಮ ಮನೆಯಾಗ ಯಾವಾಗ ಚಿಕನ್ ಹಾಕ್ತಾರೇನಂತ. ಇರೋಂಥ ತಿಂಗನೇ ಮರ್ತೋಗ್ಬಿಟ್ಟಿವಿ ನಾವು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊಡೋಣ. ಇದು ಹೋಮ್ ಮೇಡ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮನೆಗೆ ಮಾಡ್ತೀರಿಲ್ಲ? ನಾವು ಅಷ್ಟೇ ಮನೆಗೆ ಮಾಡಿದ್ದೆ ಟೇಸ್ಟ್ ಇರ್ತದೆ. ಅಂಗಡಿಯಿಂದ ತೊಗೊಂಡ್ಬಂದಿದ್ದೀನಿ ಅಷ್ಟೇ ಟೇಸ್ಟ್ ಇರೋಂಗಿಲ್ಲ. ನೋಡ್ರಿ, ಆಯಿಲ್, ಆನಿಯನ್ನ, ಪುದೀನ, ನೆಕ್ಸ್ಟ್ ಇದ್ರ ಒಳಗಡೆ ಅಡಿಗೆಯ ರಾಜ ಕೊತ್ತಂಬರಿ ಬೀಜ, ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಂತ ಇದ್ದಾನ. ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ. ಸ್ಮೆಲ್ ಅಡುಗೆನೇ ರೆಡಿ ಆಗಿಲ್ಲ. ಸ್ಮೆಲ್ ಗಮ್ 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 ಅದಾಗ್ತದೆ. ನೆಕ್ಸ್ಟ್ ಚಿಕನ್ ಹಾಕ್ಕೊಳಕತ್ತಾಳ. ಸೊ 1 kg ಚಿಕನ್ಗೆ ಲೈಕ್ 1 kg. ಯಾಕೆ ಜಗಳಾಡಕತ್ತೀರೋ? ಇಲ್ಲಿ ನೋಡ್ರಿ, ನಾವಿಲ್ಲಿ ಚಿಕನ್ ಮಾಡಿದ್ರೆ ಇಲ್ಲಿ ಚೋಟುಗಳು ಜಗಳಾಡಕತ್ತಾವ. ಸೊ 1 kg ಚಿಕನ್ನು ಡೈರೆಕ್ಟಾಗಿ ಹಂಗೆ ಹಾಕಿದ್ದೀವಿ. ನಾನ್ ವೆಜ್ ಅಲ್ಲಿ ಏನು
ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಂತ ನಾವು ಹಿಂಗಿದ್ದೀವಿ ಅಂತೇಳಿ ಏನು ಅನ್ಕೊಳಕ್ ಹೋಗ್ಬೇಡ್ರಿ. ಫಸ್ಟ್ ನಿಮ್ಗೆ ಮೇನಾಗಿ ಬೇಕಾಗಿರೋದು ನಾವು ಚಿಕನ್ ಹೆಂಗೆ ಮಾಡ್ತೀವಿ ಅಂತ. ಹೌದಲ್ಲ, ಚಿಕನ್ ಮಾಡೋದು ಫಸ್ಟ್ ಮನುಷ್ಯರು. ಸೊ ಅದಕ್ಕೆ ಚಿಕನ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂತಿದ್ದಾರ. ಅರ್ಧ ಒಂದು 50% ಚಿಕನ್ ಸಹ ಅದರೊಳಗಡೆ ಸ್ವಲ್ಪ ಬೇಯಬೇಕು. ಹಂಗೆ ಬೇಯೋ ಟೈಮಲ್ಲಿ ಅರಿಶಿನ, ಖಾರ, ಉಪ್ಪು ಎಲ್ಲನೂ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿರ್ತಾರೆ. ಪ್ಯೂರಿ ಒಳಗಡೆ ಏನೂ ಅರಿಶಿನ ಖಾರ ಹಾಕಿಲ್ಲ. ಹಾಕ್ಕೊಳ್ಳೋರು ಹಾಕ್ಕೊತಾರಂತ, ಬಟ್ ಅವಳು ಹಾಕ್ತಿಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಹಾಕಿಸ್ಕೊಳ್ತಾರೆ. ನೆಕ್ಸ್ಟ್ ಇವಾಗ ಖಾರ ಹಾಕ್ಕೊಳ್ತಾ ಇದ್ದೀನಿ. ನಿಮಗೂ ರುಚಿಗೆ ತಕ್ಕ ನೀವು ಹಾಕ್ಕೊಳ್ರಿ. ನಾವೆಲ್ಲ ಸೊ ಖಾರ ಜಾಸ್ತಿ ತಿನ್ನೋರು, ಹಂಗಾಗಿ ಖಾರ ಜಾಸ್ತಿ ಹಾಕ್ಕೊಂತೀವಿ ಅಲ್ಲರೇ. ನಮ್ಮ ಮಂದಿಗೆಲ್ಲ ಖಾರ ಬೇಕೇ ಬೇಕು. ಹಾಂ, ಖಾರ ಇಟ್ಟರೆ ಚಿಕನ್ ನಾನ್ ವೆಜ್ ತಿಂದಂಗೆ ಅನ್ಕೊಂತ ಮೂಡಲ್ಲಿ ನೀರು ಬರ್ತದಲ್ಲ, ಅವಾಗೆ ನಾನ್ ವೆಜ್ ತಿಂದಂಗೆ ಆಗ್ತದೆ. ಅವಾಗೆಲ್ಲ ತಪ್ಪಾಗಿದ್ರೆ ಚೆನ್ನಾಗಿರಲ್ಲ ನಾನ್ ವೆಜ್. ನಮ್ಮ ಕಡೆ ಎಲ್ಲ ಮಂದಿಗೆಲ್ಲ ಖಾರ, ಉಪ್ಪು ಕರೆಕ್ಟಾಗಿರಲ್ಲ. ಉಪ್ಪು ಇವಾಗ ನೋಡ್ರಿ ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ಸೊ ಇವಾಗ ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದನೂ ಸ್ವಲ್ಪ ಚೆನ್ನಾಗಿ ಚಿಕನ್ ನೀರು ಬಿಡ್ತದೆ. ಈ ಥರ ಎಲ್ಲ ಎಣ್ಣೆ ಬರಬೇಕು ಸೈಡಲ್ಲಿ. ಸೊ ನೆಕ್ಸ್ಟ್ ಏನು ಮಾಡ್ತೀಯಮ್ಮ? ನೆಕ್ಸ್ಟ್ ಪ್ಯೂರಿ ಮಾಡ್ಕೊಂಡಿರೋ ಅಂಥದ್ದನ್ನು ಅದರೊಳಗಡೆ ಹಾಕ್ಕೊಳಕತ್ತಾಳ. ನೋಡಿ ಪ್ಯೂರಿ ನೀರ ಇದ್ರಾಗ ಆಮೇಲೆ ಲಾಸ್ಟಿಗೆ ಹಾಕ್ತೀರಿ ನೀರು ಹಾಕ್ತೀವಲ್ಲ, ಅದು ಅಲ್ಲ ಮಸಾಲ ಅದ್ರ ಜೊತೆ ಸ್ವಲ್ಪ ಹೊಂದ್ಕೋಬೇಕಲ್ಲ. ಇವಾಗ ತಿನ್ಲಾರ್ದವ್ರು ಸಹ ತಿನ್ಬೇಕು ನೋಡಿ, ಹಂಗೆ ಕಲರ್ ಕಾಣಕತ್ತ. ಇಲ್ಲ ಊರಾಗೆಲ್ಲ ಅಂತಾರಲ್ಲ, ಭಾರಿ ಮಾಡ್ತೀರಿ ಅಣಿ ನೀನು ಅಂತ. ನೋಡಿದ್ರೆ ಲೈಕ್ ಒಂಥರ ಏನೋ ರೆಸ್ಟೋರೆಂಟಲ್ಲಿ ದಾಬಾದಲ್ಲಿ ಮಾಡ್ತಾರಲ್ಲ ಹಂಗೆ ಅನ್ಸಕತ್ತ. ಏನು ರಾಣಿ ನಿನ್ನ ಕೈ ಚಮತ್ಕಾರ, ಇನ್ನೂ ತಿಂದೇ ಇಲ್ಲ, ಭಾರಿ ಅನ್ಸಕತ್ತದ. ರೆಡಿ ಆಗ್ತದೆ. ಜಸ್ಟ್ ಅದೆಲ್ಲ ಹೊಂದ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ರೆ ಮುಗಿತಲ್ಲ. ಏನು ಮಸಾಲ, ಗರಂ ಮಸಾಲ ಅಂತವೇನು ಹಾಕಲ್ಲ, ಲಾಸ್ಟಲ್ಲಿ ಹಾಕ್ಬೇಕಾ? ಸ್ವಲ್ಪ ಏನು ಮಾಡಿರ್ತೀವಿ ನೋಡು, ಅದರಲ್ಲೇ ಸ್ವಲ್ಪ ನೀರು ಹಾಕಿ ಅದರಲ್ಲೇ ಒಳಸೆ ಆಡಿ ಮತ್ತೆ ಇದರಲ್ಲಿ ಸ್ವಲ್ಪ ನೀರು ಹಾಕ್ಬೇಕಂತ. ಆಮೇಲೆ ಲಾಸ್ಟಲ್ಲೇ ಸ್ವಲ್ಪ ಗರಂ ಮಸಾಲ ಮತ್ತು ಇನ್ನೇನು ಹಾಕ್ತೀಯಾ? ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ. ಹೌದಾ, ಲಾಸ್ಟಲ್ಲಿ ಅದು ಹಾಕ್ಬೇಕಂತ. ಹಾಕೋಣ. ಇವಾಗ ಫಸ್ಟ್ ಇದು ನೀರು ಹಾಕ್ಕೊಳಕತ್ತಾಳ. ಅಷ್ಟರಲ್ಲಿ ಇದು ಧನಿಯಾ ಮಸಾಲ ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಬಿಡಕತ್ತದ. ಆವಾಗ ಧನಿಯಾ ಮಸಾಲಾನ ಹಾಕ್ಕೊತ ಇದ್ದಾಳ. ಸೊ ಇದು ಹೋಮ್ ಮೇಡ್ ಗರಂ ಮಸಾಲ. ಇದು ಮನೆಯಲ್ಲೇ ಮಾಡಿರೋಂತಹ ಗರಂ ಮಸಾಲ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಇನ್ನೇನು ಸಾಜೀರ ಇಷ್ಟು ಹಾಕಿರೋದು ನಮ್ಮ ಅತ್ತೆ ಮಾಡಿರೋಂತಹ ಗರಂ ಮಸಾಲ ಹಾಕ್ಕೊತಾ ಇದ್ದೀವಿ. ಮತ್ತು ಇದನ್ನು ಹಾಕೋಬೇಕಾ? ಓಕೆ, ಇದು ಹೊರಗಡೆಯಿಂದ ತೊಗೊಂಡು ಬಂದಿರೋದು ರೆಡಿಮೇಡ್ ಗರಂ ಮಸಾಲ ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ರುಚಿಕರವಾದಂತಹ ಬೆನ್ಕನಹಳ್ಳಿ ಸ್ಟೈಲ್ ಚಿಕನ್ ಕರಿ ರೆಡಿ. ಹೆಂಗೆ ಕಲ್ತಿ ರಾಣಿ ಇದು ಹೆಂಗೆ ಕಲ್ತಿ? ಹಂಗೆ ಮಾಡ್ತಾ ಹಾಗೆ ಹೊಸ ಅಡುಗೆ ಟ್ರೈ ಮಾಡ್ತಾ ಇರ್ತೀನಿ ಒಂದೊಂದು ಥರ. ಸೊ ಅಂದರೆ ಇದರ ಅರ್ಥ ನಿನಗೆ ಅಡುಗೆ ಮಾಡೋದು ಇಷ್ಟ. ಯು ಲವ್ ಕುಕಿಂಗ್, ಕರೆಕ್ಟ್? ಎಸ್, ಹೊಸ ರೆಸಿಪಿ ಮಾಡೋದು ಇಷ್ಟ. ಹಾಂ, ಓಕೆ. ಅಲ್ಲ, ಈ ಥರ ಗ್ರೇವಿ ಯಾವುದ್ಯಾವ್ದ್ರ ಜೊತೆ ತಿನ್ಬೋದು? ಚಪಾತಿ, ರೊಟ್ಟಿ. ಜಾಸ್ತಿ ಚಪಾತಿ ಜೊತೆ ಚೆನ್ನಾಗಿ ಅನಿಸ್ತದೆ, ರೊಟ್ಟಿ ಜೊತೆ ಚೆನ್ನಾಗಿ ಅನಿಸ್ತದೆ? ಚಪಾತಿ ಜೊತೆನೇ ಜಾಸ್ತಿ ಚೆನ್ನಾಗಿ ಅನಿಸ್ತದೆ. ಸೊ ಈ ಥರ ನಿಜವಾಗ್ಲೂ ಈ ಥರ ಕರಿನ ಚಪಾತಿ ಜೊತೆ ತಿಂದರೆ ಅದ್ರ ಮಜನೇ ಬೇರೆ. ಮತ್ತು ತಿನ್ನೋರು ಸಹ ಏನು ಇಡ್ಲಿ ಜೊತೆ ತಿಂತಾರ, ದೋಸೆ ಜೊತೆ ತಿಂತಾರ, ಪೂರಿ ಜೊತೆ ತಿಂತಾರ. ಬಟ್ ಎಲ್ಲದಕ್ಕಿಂತ ಮೇನಾಗಿ ಟೇಸ್ಟ್ ಬರೋದು ಚಪಾತಿ ಪರಾಟ ನನ್ನ ಪ್ರಕಾರ ಅಲ್ಲ. ಸೊ ಲಾಸ್ಟಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದಾಳೆ. ಸ್ವಲ್ಪ ಲೆಮನ್ನು ಹಾಕ್ಕೋಬೇಕಾ? ಹಾಕ್ಕೊತೀನಿ. ಹಾಫ್ ಲೆಮನ್ ಹಾಕ್ಕೊತಾ ಇದ್ದಾಳೆ. ಚಿಕನ್ ರೆಡಿ ಆಗ್ತಾ ಇದೆ ನೋಡಿ. ಹೋ ಬಾರಿ ಕುದಿಲಿ ಇನ್ನೂ ಸ್ವಲ್ಪ. ಎಲ್ಲ ಕುದೀತಾ ಇರುತ್ತೆ. ಲಾಸ್ಟ್ ಸ್ಟೇಜಿಗೆ ಬಂದದ ಚಿಕನು. ಇಲ್ಲಿ ನಮ್ಮ ಪೇಂಟರ್, ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಾ ಇದ್ದಾರಾ. ಚಿಕನ್ ಹೆಂಗಾಗದ ಹೇಳ್ರಿ. ಹಲೋ, ನಿಮ್ಮ ತಂಗಿ ಮಾಡಿರೋಂಥ ಚಿಕನ್ ಚಲೋ ಮಾಡಾಳ? ಬಡ್ಯ ಹಿಂಗನಗ? ಹಾಂ,
ಚೆನ್ನಾಗ್ಯದ. ಹುಳಿ ಎಲ್ಲ ನಾನೇ ಮುರಿದಾಕಿನಿ. ಅಲ್ಲಿ ಕೊಡ್ತಾವ ಚಿಕನ್ ಹೆಂಗಾಗೈತೆ? ಚಲೋ ಆಗ್ಯದ. ಉಪ್ಪು ಹುಳಿ ಖಾರ ಎಣ್ಣೆ ಎಲ್ಲ ಚಲೋ ಮಾಡ್ಯಾವ. ಮಾಡಿದಾರಿಗೆ ಒಂದು ಹೆಸರು ನೋಡಿ. ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗ್ಯದ.